ಸರ್ ನಮಸ್ಕಾರ ಕರ್ನಾಟಕ. ಸೊ ಏನಂತಂದರೆ 25,000 30,000 50,000 ಎಷ್ಟೋ ದುಡಿತಿರ್ತೀರ, ಬಟ್ ಎಲ್ಲ ಎಂಪ್ಲಾಯೀಸಿಗೂ ಆಗಿರ್ಬೋದು ಎಲ್ಲದರಿಗೂ ಆಗಿರ್ಬೋದು ನಮ್ಮ ದೇಶದಲ್ಲಿ ನಾವು ಜೀವನದಲ್ಲಿ ಒಂದಲ್ಲ ಒಂದಿನ ಕೋಟಿ ಮಾಡಬೇಕು ಅನ್ನೋ ತುಂಬ ಆಸೆ ಇರುತ್ತೆ. ಬಟ್ ಕೋಟಿ ಮಾಡೋಕ್ಕೆ ಫಿನಾನ್ಷಿಯಲಿ ಏನೇನು ಪ್ಲ್ಯಾನ್ ಮಾಡ್ತೀರಾ, ನೀವು ಏನೇನು ಪ್ಲ್ಯಾನ್ ಮಾಡಬೇಕು, ಯಾವ ರೀತಿ ಪ್ಲ್ಯಾನ್ ಮಾಡಿದ್ರೆ ಕೋಟಿ ಮಾಡ್ಬೋದು ಅಂತ ಹೇಳ್ತೀನಿ. ವಿಡಿಯೋ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಆ್ಯಂಡ್ ಅದೇ ರೀತಿ ನಿಮಗೇನಾದ್ರು ಸ್ಟಾಕ್ ಮಾರ್ಕೆಟ್ ನಿಜವಾಗೂ ಕಲಿಬೇಕಂತ ಆಸೆ ಇದ್ದರೆ ಪ್ರತಿ ಭಾನುವಾರ ಫ್ರೀಯಾಗಿ ಸ್ಟಾಕ್ ಮಾರ್ಕೆಟ್ ಹೇಳ್ಕೊಡ್ತಾ ಇದ್ದೀನಿ. ಮಹಾಲಕ್ಷ್ಮಿ ಲೇಔಟ್ ಮೆಟ್ರೋ ಸ್ಟೇಷನ್ ಹತ್ರನೇ ಇರೋದು ಆಫೀಸು. ವಿಸಿಟ್ ಮಾಡಿ, ಫ್ರೀಯಾಗಿ ಒಂದಿನ ಸ್ಟಾಕ್ ಮಾರ್ಕೆಟ್ನ ಕಲ್ತ್ಕೊಳ್ಳಿ. ಆ್ಯಂಡ್ ಅದೇ ರೀತಿ ಮ್ಯೂಚುವಲ್ ಫಂಡು, ಬ್ರೋಕರ್ ಅಕೌಂಟ್ ಮಾಡಿಸೋದು ಏನೇ ಇದ್ದರೂ ನಮಗೆ ಕೆಳಗಡೆ ಕಾಣಿಸೋ ನಂಬರಿಗೆ ಕಾಲ್ ಮಾಡಿ, ಫ್ರೀಯಾಗಿ ಮ್ಯೂಚುವಲ್ ಫಂಡ್ ಅಕೌಂಟು ಓಪನ್ ಮಾಡಿಕೊಟ್ಟು ಪ್ಲ್ಯಾನ್ ಮಾಡಿಕೊಡ್ತೀವಿ ನಿಮ್ಮ ಅಮೌಂಟ್ ತಕ್ಕಂತೆ. ಆ್ಯಂಡ್ ಬ್ರೋಕರ್ ಅಕೌಂಟು ಫ್ರೀಯಾಗಿ ಓಪನ್ ಮಾಡಿಕೊಟ್ಟು ಆ್ಯಂಡ್ ಲೈಫ್ ಟೈಮ್ ಸಪೋರ್ಟ್ ಕೊಡ್ತೀವಿ. ಸೊ ಏನಾರು ಇಂಟ್ರೆಸ್ಟ್ ಏನಾರು ಕೆಳಗಡೆ ಕಾಣಿಸೋ ನಂಬರಿಗೆ ಕಾಲ್ ಮಾಡಿ. ಸೊ ಇವಾಗ ಟಾಪಿಕಿಗೆ ಬರೋಣ. ಸೊ ಫಿನಾನ್ಷಿಯಲ್ ಪ್ಲ್ಯಾನಿಂಗ್. ಸೊ ಎಲ್ಲರಿಗೂ ಕೋಟಿ ಮಾಡಬೇಕಂತ ಇರುತ್ತೆ. ಹೆಂಗೆ ಮಾಡೋದು ಕೋಟಿ, ಯಾವ ರೀತಿ ಮಾಡೋದು, ಎಷ್ಟು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಕೋಟಿ ಆಗುತ್ತೆ, SIP ಮಾಡೋದಾದ್ರೆ ಯಾವುದಕ್ಕೆ ಹಾಕಬೇಕು, ಯಾವ್ದು ಬೆಸ್ಟು ಅಂತೆಲ್ಲ ಹೇಳ್ತೀನಿ. ಸೊ ಈಗ ಫಸ್ಟು ನಾವು ಎಷ್ಟು SIP ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಅಂದರೆ ಈಗ ನೋಡ್ಬೋದು, ನಾವು 23 to 25 ಇಯರ್ಸ್ ಯಂಗ್ಸ್ಟರ್ಸು ಯಾರ್ಯಾರು ನೀವು ಇದ್ರೋ ನಿಮಗೆಲ್ಲರಿಗೂ ಒಂದು 25 to 30% ಸ್ಯಾಲ್ರಿ ಇದೆ. ಅದರಲ್ಲಿ ನಾನು ಹೇಳೋದು ಮಿನಿಮಮ್ 10% ನೀವು ಸೇವಿಂಗ್ಸ್ ಮಾಡಿದ್ರೆ ನಿಮಗೆ ಇನ್ಕಮ್ಮು ಚೆನ್ನಾಗಿರುತ್ತೆ. ಏನಕ್ಕೆ ಅಂತ ಹೇಳ್ತೀನಿ, ವಿಡಿಯೋ ನೋಡ್ತಾ ಇರಿ. ಆ್ಯಂಡ್ ಅದೇ ರೀತಿ 28-30 ಇಯರ್ಸ್ ಇರೋರಿಗೆಲ್ಲ ಏನಾಗುತ್ತೆ ಅಂದರೆ ಇವರಿಗೆ ಆಬ್ವಿಯಸ್ಲಿ ಒಂದು 80,000 ಸ್ಯಾಲ್ರಿ ಇರುತ್ತೆ. 80,000 ಸ್ಯಾಲ್ರಿ ಇರೋರು ಮಿನಿಮಮ್ 40-45,000 ಅಷ್ಟು ಅಮೌಂಟ್ನ ಏನು ಮಾಡಬೇಕು, SIP ಮಾಡಬೇಕು ಮಂತ್ಲಿ. ಅಲ್ಲಿಗೆ 50% ಸೇವಿಂಗ್ಸ್ ಆಯಿತು. ಇದರಿಂದ ಏನಾಗ್ಬೋದು, ಅರ್ಲಿ ಅಚೀವ್ಮೆಂಟ್ ಮಾಡ್ಬೋದು. ಬಟ್ ಇನ್ನೂ ಯಾರ್ಯಾರು SIP ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿಲ್ವೋ ಆದಷ್ಟು ಬೇಗ ಸ್ಟಾರ್ಟ್ ಮಾಡಬೇಕು. ಏನಕ್ಕೆ ಅಂದರೆ ನೀವು ಜಾಸ್ತಿ ಅಮೌಂಟ್ ಕಟ್ಟೋದಕ್ಕಿಂತ ಬೇಗ ಸ್ಟಾರ್ಟ್ ಮಾಡಿದ್ರೆ ತುಂಬ ಒಳ್ಳೆಯದು. ಬೇಕಾದ್ರೆ ಈಗ ಎಕ್ಸಾಂಪಲ್ಸ್ ತೋರಿಸ್ತೀನಿ ನೋಡಿ. SIP ಕ್ಯಾಲ್ಕುಲೇಟರ್ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡ್ಬೋದು, ನಿಮಗೂ ಸಿಗುತ್ತೆ. ಸೊ SIP ಕ್ಯಾಲ್ಕುಲೇಟರಿಗೆ ಸರ್ಚ್ ಮಾಡಿ, ಅದರಲ್ಲಿ ನಿಮ್ಗೆ ತುಂಬ ಕ್ಯಾಲ್ಕುಲೇಟರ್ ಸಿಗುತ್ತೆ. ಬಟ್ ಇದನ್ನು ನನಗೆ ತೋರಿಸ್ತೀನಲ್ಲ, ಈ ವೆಬ್ಸೈಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು 5,000 ಪೇ ಮಾಡ್ತಾ ಹೋಗೋಣ ಇವಾಗ ನಾವು. ಸೊ ಒಂದು 15% ಎಕ್ಸ್ಪೆಕ್ಟ್ ಮಾಡೋಣ. ಸೊ ಒಂದು 15 ಇಯರ್ಸಿಗೆ ಅಂತ ಎಕ್ಸ್ಪೆಕ್ಟ್ ಮಾಡೋಣ. ಸೊ ಎಷ್ಟಾಗತ್ತೆ, ಸೊ ನೀವು 5,000 SIPನ 15 ಇಯರ್ಸಿಗೆ ಏನಾರು ಮಾಡಿದ್ರೆ 15% ಹಂಗೆ 30 lakhs ಅರ್ನ್ ಮಾಡಿರ್ತೀರ. ಬಟ್ ನೀವು ಕಟ್ಟೋದೆಷ್ಟು, ಓನ್ಲಿ ಲೈಕ್ ನೀವು 5,000 ಪೇ ಮಾಡಿರೋ ಅಮೌಂಟನ್ನೆಲ್ಲ ಆ್ಯಡ್ ಮಾಡಿದ್ರೆ ಅದು ಓನ್ಲಿ 9 lakhs ಆಗುತ್ತೆ. ಬಟ್ ನಿಮಗೆ ಸಿಗೋದು 30 lakhs. ಇದನ್ನೇ ಕಾಂಪೌಂಡಿಂಗ್ ಅಂತ ಕರೆಯೋದು. ಅದೇ ಜಾಗದಲ್ಲಿ ಇನ್ನೊಬ್ರು, ನಾವೀಗ 5,000 ಮಾಡ್ತಿದ್ವಿ, ಇನ್ನೊಬ್ರು ಏನು ಮಾಡ್ತಾರೆ 40,000 ಮಾಡ್ತಾರೆ. ಯಾಕೆ, ಅವ್ರಿಗೆ 80,000 ಸ್ಯಾಲ್ರಿ ಇರುತ್ತೆ. ಸೊ ಅವರು ಕೂಡ 15% ಮಾಡ್ತಾರೆ, 15 ಇಯರ್ಸಿಗೆ ಮಾಡ್ತಾರೆ. ಅವ್ರದ್ದು ಎಷ್ಟಾಗುತ್ತೆ, 4,000 ಆಗಿದೆ, 40,000. ಸೊ ಅವ್ರದ್ದು ಎಷ್ಟಾಗುತ್ತೆ, ಅವರಿಗೆ ಇದೇ 15 ಇಯರ್ಸಿಗೆ 2.5 crores ಆಗುತ್ತೆ. ಆ್ಯಂಡ್ ಅವ್ರ ಇನ್ವೆಸ್ಟ್ಮೆಂಟು ಜಸ್ಟ್ 72 lakhs ಆಗುತ್ತೆ. ಸೊ ಇಟ್ ಈಸ್ ಟೂ ಗುಡ್. ಅಂದರೆ 40,000 ಪೇ ಮಾಡಿಕೊಂಡು 15 ಇಯರ್ಸ್ಗೆ 2.5 crores ಇರೋದಲ್ಲ, ಇಟ್ ಈಸ್ ಟೂ ಗುಡ್. ರಿಟೈರ್ಮೆಂಟ್ ತೊಗೊಬೋದು, ರಿಟೈರ್ಮೆಂಟ್ ಮಾಡ್ಬೋದು. ಬಟ್ ಇವತ್ತಿನ ಕಾಲದಲ್ಲಿ ಜಸ್ಟ್ ನಾವೇನಾದ್ರು 30 lakhs ಹಿಡ್ಕೊಂಡು ಲೈಫಲ್ಲಿ ರಿಟೈರ್ಮೆಂಟ್ ತೊಗೊಳಕ್ಕಾಗಲ್ಲ. ಅದಕ್ಕೆ ನಾನು ಎಲ್ಲರಿಗೂ ಹೇಳೋದು, SIPನ ಮಿನಿಮಮ್ 10,000 ಮಾಡಿ, ಆವಾಗ ನಿಮಗೆ 15 ಇಯರ್ಸಲ್ಲಿ ಒಂದು ಅಮೌಂಟ್ ಸಿಗುತ್ತೆ. ನೋಡಿ ಇವಾಗ ಡಬಲ್ ಆಯಿತು. ನೀವು ಜಸ್ಟ್ 5,000 ಜಾಸ್ತಿ ಕಟ್ತಾ ಇರ 61 lakhs ಆಯಿತು. ಎಷ್ಟು ಇಯರ್ಸಿಗೆ, 15 ಇಯರ್ಸಿಗೆ. ನೀವು ಇನ್ವೆಸ್ಟ್ಮೆಂಟ್ ಮಾಡಿರೋದಷ್ಟು 18 lakhs ಆಯಿತು. ಆ್ಯಂಡ್ ಇನ್ನೊಂದು ನಿಮಗೆ ಕಾಂಪೌಂಡಿಂಗ್ ಗೊತ್ತಾಗೋದು ಒಂದು ಸ್ವಲ್ಪ ವರ್ಷ ಆದಮೇಲೆ. ಈಗ ಅದೇ ನೀವು ನೋಡೋದಾದರೆ ಈಗ ಇದು 40,000 10 ಇಯರ್ಸಿಗೆ ತೊಗೋಣ. ಸೊ 10 ಇಯರ್ಸಿಗಾದ್ರೆ ಎಷ್ಟಾಯಿತು, 1.6 crores ಆಗಿತ್ತು. ಸೊ ಅದೇ 15 ಇಯರ್ಸಿಗಾದ್ರೆ 2.6 crore ಆಗಿತ್ತು. ಸಾರಿ, ಇದು ಪರ್ಸೆಂಟೇಜ್ ಚೇಂಜ್ ಮಾಡಿದ್ದೀನಿ. ಸೊ ಇವಾಗ 10 ಇಯರ್ಸಿಗಾದರೆ ಎಷ್ಟಾಯಿತು, ಸೊ ನೀವು ನೋಡ್ಬೋದು 10 ಇಯರ್ಸಿಗಾದರೆ ಇಲ್ಲಿ 1 crore ಆಯಿತು. ಅದೇ 15 ಇಯರ್ಸಿಗೆ ಡಬಲ್ ಆಗ್ತಿತ್ತು. ಈಗ ಏನು 10 ಇಯರ್ಸ್ ಅರ್ನ್ ಮಾಡಿದ್ರೋ ಇನ್ನು 5 ಇಯರ್ಸ್, ಇನ್ನು 15 ಇಯರ್ಸಿಗೆ ಬಿಟ್ಟರೆ ಅದು ಡಬಲ್ ಅರ್ನ್ ಮಾಡ್ತೀರಾ. ಯಾಕೆ, ಕಾಂಪೌಂಡಿಂಗ್ ಸ್ಟಾರ್ಟ್ ಆಗುತ್ತೆ. 10 ಇಯರ್ಸ್ ಆದಮೇಲೆ ಅದಕ್ಕೆ ಇನ್ಕಮ್ ಸ್ಟಾರ್ಟ್ ಆಗೋದು. ಅದಕ್ಕೆ ಹೇಳೋದು 40,000ನ ಆದಷ್ಟು ಬೇಗ ಸ್ಟಾರ್ಟ್ ಮಾಡಬೇಕು. ಫಸ್ಟು ಇನ್ಕಮ್ನ ಜಾಸ್ತಿ ಮಾಡ್ಕೊಳ್ಳೋ ಕಡೆ ಪ್ರಯತ್ನ ಪಡಿ. ಈ SIP ಹೆಂಗೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀನಿ. ಫಸ್ಟ್ ಆಫ್ ಆಲು, ಸೊ ಫಸ್ಟ್ ಇಯರು ನೀವು 10,000 ಕಟ್ಟಿರ, ಓವರಾಲ್ 1.3 lakhs ಆಯಿತು. ಈಗ 10 ಇಯರ್ಸು ನೀವು 10,000 ಕಟ್ತಾ ಇರ, ಎಷ್ಟಾಯಿತು, 26 lakhs ಆಯಿತು. ಸೊ ಈಗ 26 lakhs ಆಯಿತು 10 ಇಯರ್ಸಿಗೆ. ಬಟ್ 20 ಇಯರ್ಸಿಗೆ ಎಷ್ಟಾಯಿತು, 1 crore ಆಯಿತು. ಸೊ ಫಸ್ಟು 10 ಇಯರ್ಸಿಗೆ ಜಸ್ಟ್ 26 lakhs, ನೆಕ್ಸ್ಟು 10 ಇಯರ್ಸಿಗೆ 1 crore ಆಯಿತು. ಹೆಂಗಿದು, ಫಸ್ಟು ನೀವು 0 ಸ್ಟಾರ್ಟ್ ಮಾಡಿರ್ತೀರ, ನೀವೇನು ಇನ್ವೆಸ್ಟ್ಮೆಂಟೇ ಮಾಡಿರಲ್ಲ, ಜಸ್ಟ್ ಇನಿಷಿಯಲಿ 5,000 ಸ್ಟಾರ್ಟ್ ಮಾಡ್ತೀರ. ಬಟ್ 10 ಇಯರ್ಸ್ ಆದಮೇಲೆ ಈ 26 lakhs ಇದೆಯಲ್ವಾ ನಿಮ್ಮ ಅಮೌಂಟು, ಇದನ್ನು ಕೂಡ ರೀಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಮ್ಯೂಚುವಲ್ ಫಂಡ್ಸಲ್ಲಿ. ಅದನ್ನು ಸೇರಿ ನಿಮಗೆ ಇಂಟ್ರೆಸ್ಟ್ ಸ್ಟಾರ್ಟ್ ಆಗುತ್ತೆ.
ಆ್ಯಂಡ್ ಈಗ 20 ಇಯರ್ಸಿಗೆ 1 crore ಆಗಿದೆಯಲ್ಲ, ಈ 1 crore ನಿಮ್ಮ ಹೆಸರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಅದಕ್ಕೆ ಸೇರಿ ನಿಮಗೆ ರಿಟರ್ನ್ ಸ್ಟಾರ್ಟ್ ಆಗುತ್ತೆ. ಸೊ 1 crore ಆಗೋಕ್ಕೆ 20 ಇಯರ್ಸ್ ತೊಗೊಂಡಿರೋದು, ಅದು 2 crore ಆಗೋಕ್ಕೆ ಎಷ್ಟು ಇಯರ್ಸ್ ತೊಗೊಂಡು? ಜಸ್ಟ್ 3 ಇಯರ್ಸ್ ಸಿಗುತ್ತೆ. 1 crore ಆಗೋಕ್ಕೆ 20 ಇಯರ್ಸ್ ಬೇಕು, ಮತ್ತು 2 crores ಆಗೋಕ್ಕೆ ಜಸ್ಟ್ 3 ಇಯರ್ಸ್ ಸಾಕು. ಏನಕ್ಕೆ ಜಸ್ಟ್ 3 ಇಯರ್ಸು? ಈಗ ನಿಮ್ಮ 1 crore ಕೂಡ ರೀಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಯಾವಾಗ 1 crore ಕೂಡ ರೀಇನ್ವೆಸ್ಟ್ಮೆಂಟ್ ಆಗುತ್ತೋ ಆವಾಗ ಇನ್ಕಮ್ಮು ಜಾಸ್ತಿ ಜನ್ರೇಟ್ ಆಗುತ್ತೆ. ಅದಕ್ಕೆ ಹೇಳೋದು, ಎಷ್ಟು ಬೇಗ ಅರ್ಲಿ ಆಗುತ್ತೋ ಅಷ್ಟು ಅರ್ಲಿ ಏಜಲ್ಲಿ ಸ್ಟಾರ್ಟ್ ಮಾಡಬೇಕು. ಮಿನಿಮಮ್ 10 ಇಯರ್ಸ್ ವೆಯ್ಟ್ ಮಾಡಬೇಕು. ಏನಕ್ಕೆ ಮ್ಯೂಚುವಲ್ ಫಂಡ್ ಮಾಡಬೇಕು, ಏನಕ್ಕೆ SIP ಬೆಸ್ಟು ಅಂತೀರಾ ಅಂದರೆ, ನೀವೆಲ್ಲ ಪೋಸ್ಟ್ ಆಫೀಸಲ್ಲಿ ಕಟ್ತೀರಾ, RD ಕಟ್ತೀರಾ, ಚೀಟಿ ಕಟ್ತೀರಾ, ಅವೆಲ್ಲ 6-7% ರಿಟರ್ನ್ಸ್ ಕೊಡುತ್ತೆ. ಆ್ಯಂಡ್ ಗ್ಯಾರಂಟಿ ಇರಲ್ಲ. ಅದರಲ್ಲೂ ಪಬ್ಲಿಕಲ್ಲಿ ಚೀಟಿ ಗಿಟಿ ಹಾಕ್ಬಿಟ್ರೆ RD ಆದರೂ ಗ್ಯಾರಂಟಿ ಇರುತ್ತೆ. ಬಟ್ ಮ್ಯೂಚುವಲ್ ಫಂಡಲ್ಲಿ ನಿಮಗೆ ಸೆಕ್ಯೂರ್ ಇರುತ್ತೆ. ಇದರ ಅಂಡರಲ್ಲಿ ಸೆಬಿ ಬರುತ್ತೆ. ಒಂದು ಇನ್ನೊಂದೇನು ಅಂತ ಅಂದರೆ, ಈಗ ನಮ್ಮ ಲೈಫಲ್ಲಿ ನಮ್ಮ ಕಸಿನ್ಸ್ ಆಗಿರ್ಬೋದು, ನಮ್ಮ ರಿಲೇಷನ್ಸ್ ಆಗಿರ್ಬೋದು, ನಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಎಷ್ಟೋ ಜನ ಆಗಿರ್ಬೋದು. ನನಗೆ ಎಷ್ಟೋ ಸತಿ ಅನಿಸಿದೆ, ನಮ್ಮಪ್ಪ ಎಷ್ಟೊಂದು ಅರ್ನ್ ಮಾಡ್ತಿರ್ತಾರೆ, ಮಂತ್ಲಿ ಒಂದು 10,000 ಏನಾರು ಪೇ ಮಾಡ್ಕೊಂಡು ಬಂದಿದ್ರೆ ನನಗೆ ಚಿಕ್ಕವನಿದ್ದಾಗಿಂದ ಇವಾಗ 1 crore ಸಿಗ್ತಿತ್ತಲ್ವ, ನಾನು ಏನಾರು ಬಿಸ್ನೆಸ್ ಮಾಡ್ಬೋದಿತ್ತಲ್ಲ ಅದರಿಂದ ಅಂತ ಅನ್ಸುತ್ತೆ. ಅದೇ ರೀತಿ ನಾವು ಇವತ್ತು ಅದನ್ನು ಮಾಡಿಲ್ಲ ಅಂದರೆ ನೆಕ್ಸ್ಟ್ ನಮ್ಮ ಜನ್ರೇಷನ್ ಇವ್ರು ಹೇಳ್ತಾರೆ ನಾವು ಮಾಡಿಲ್ಲ ಅದಕ್ಕೆ ಅವ್ರು ಅನುಭವಿಸ್ತಾರೆ ಅಂತ. ಸೊ ಈಗ ಎಷ್ಟೋ ಜನ ದುಡಿತಾ ಇರ್ತಾರೆ 5 ಇಯರ್ಸಿಂದ 10 ಇಯರ್ಸಿಂದ. ಅವ್ರ ಹತ್ರ ಹೋಗಿ ಒಂದು 5 lakhs ಇದೆ, 10 lakhs ಅಂತ ಕೇಳಿ ಎಲ್ಲರ ಬಾಯಲ್ಲೂ ಬರೋದು ಇಲ್ಲ, ಅಷ್ಟು ದುಡ್ಡೆಲ್ಲ ಏನಕ್ಕೆ ಇಟ್ಕೊಂಡೆ ಅಂತ. ಅಂದರೆ ಒಬ್ಬ ಮನುಷ್ಯ, ಒಬ್ಬ ವುಮನ್ನು ಎಷ್ಟು ದುಡಿದ್ರು ಅಷ್ಟು ಎಕ್ಸ್ಪೆನ್ಸಸ್ ಅವನಿಗೆ ಇದ್ದೇ ಇರುತ್ತೆ. ಅವ್ನು ಎಷ್ಟು ದುಡಿದಾನೋ ಅಷ್ಟು ಕಾರ್ EMIಗೆ ಹೋಗುತ್ತೆ, ಹೋಮ್ ಲೋನಿಗೆ ಹೋಗುತ್ತೆ, ಪರ್ಸ್ನಲ್ ಲೋನಿಗೆ ಹೋಗುತ್ತೆ, ಈ ಥರ EMIಗಳಿಗೆ ಹೋಗುತ್ತೆ. ಅದರಲ್ಲೇ ನಾವು ಎಷ್ಟೇ ದುಡಿದ್ರು ಅದರಲ್ಲಿ ಮಿನಿಮಮ್ ಅಟ್ಲೀಸ್ಟ್ 30-50% ಸೇವಿಂಗ್ಸ್. ಇನ್ನು ಮಿಕ್ಕಿರಲ್ಲಿ ನಾವು ಎಕ್ಸ್ಪೆನ್ಸಸ್ ಮಾಡ್ಕೊಳ್ಳೋಂಥ ಸೇವಿಂಗ್ಸ್ ಮಾಡ್ತಾ ಹೋದರೆ ಇನ್ನು ಅವ್ನ ರಿಟೈರ್ಮೆಂಟ್ ಲೈಫಲ್ಲಿ ಅವನ ಹತ್ರ ಒಳ್ಳೆ ದುಡ್ಡಿರುತ್ತೆ. ಫ್ಯೂಚರಲ್ಲಿ ಅವ್ನು ಕಿಡ್ಸಿಗೆ ಬೇಕು ಅಂದು ಬಿಸ್ನೆಸ್ಸಿಗೆ ಆಗಿರ್ಬೋದು, ಎಜುಕೇಷನ್ಗೆ ಆಗಿರ್ಬೋದು, ಅವ್ನ ಹತ್ರ ಖರ್ಚು ಮಾಡೋಕ್ಕೆ ದುಡ್ಡಿರುತ್ತೆ. ಅವ್ನು ಬರ್ತಿರೋ ಸ್ಯಾಲ್ರಿನೇ ಕಡಿಮೆ ಅಂದ್ಕೊಂಡ್ರೆ ಆಯಿತು. ಸೊ ಈಗ ನೋಡಿ, 80,000 ಅರ್ನ್ ಮಾಡ್ತಿರೋರು 40,000 ಏನಾದ್ರು 15 ಇಯರ್ಸಿಗೆಲ್ಲ ಮಾಡಿದ್ರೆ ಎಷ್ಟಾಗ್ತಾಯಿದೆ? 15 ಇಯರ್ಸಿಗೆ ಮಾಡಿದ್ರೆ ಸೊ ಅದೇ 5,000 ಮಾಡೋರಿಗೆ ಎಷ್ಟಾಯಿತು 15 ಇಯರ್ಸಿಗೆ? ಜಸ್ಟ್ 50 lakhs. ಅದೇ 40,000 ಮಾಡೋರಿಗೆ 2.5 crores ಆಯಿತು. ಬಟ್ ಇಲ್ಲಿ ಏನು 40,000 ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗತ್ತಾ? ಆಗಲ್ಲ. ಯಾಕೆ? ನೀವು ಜರಿ 25-30,000 ಸ್ಯಾಲ್ರಿ ಮಾಡ್ತೀವಿ. ಬಟ್ ನಿಮಗೆ 40,000 ಸೇವಿಂಗ್ಸ್ ಮಾಡ್ಬೇಕಾದ್ರೆ ನೀವೇನು ಮಾಡಬೇಕು? ನೀವು ಸೋಷಿಯಲ್ ಮೀಡಿಯಾ ಜಾಸ್ತಿ ಯೂಸ್ ಮಾಡೋದು ಬಿಟ್ಟು ಇನ್ಕಮ್ನ ಜಾಸ್ತಿ ಜನ್ರೇಟ್ ಮಾಡೋ ಕಡೆ ಫೋಕಸ್ ಮಾಡಬೇಕು. ಜಾಸ್ತಿ ಇನ್ಕಮ್ನ ಜನ್ರೇಟ್ ಮಾಡಬೇಕು, ಜಾಸ್ತಿ ಸೇವಿಂಗ್ಸ್ನ ಮಾಡಬೇಕು. ಎಲ್ಲರೂ ಏನು ಮಾಡ್ತಾರೆ, ಕಡಿಮೆ ಇನ್ಕಮಿಂದ ಇನ್ಕಮ್ ಜಾಸ್ತಿ ಆಗ್ತಿದ್ದಂಗೆ ಎಕ್ಸ್ಪೆನ್ಸ್ನ ಜಾಸ್ತಿ ಮಾಡ್ಕೊತಾರೆ, ಸೇವಿಂಗ್ಸ್ನ ಕಡಿಮೆ ಮಾಡ್ಕೊತಾರೆ. ಅಂದರೆ 30,000 ಸ್ಯಾಲ್ರಿ ಇದ್ದಾಗ ಅವ್ರ ಹತ್ರ ಕಾರ್ ಇರಲ್ಲ, ಏನೂ ಇರಲ್ಲ. ಬಟ್ 80,000 ಆಗಿದ ತಕ್ಷಣ ಕಾರ್ ಬರುತ್ತೆ, ಬೈಕ್ ಬರುತ್ತೆ, ಸ್ವಂತ ಮನೆ ಬರುತ್ತೆ, ಎಲ್ಲದಕ್ಕೂ EMIಗೆ ಹೋಗುತ್ತೆ, ಎಲ್ಲ ಯಾರಿಗೋ ಬೇರೆಯವ್ರಿಗೆ ದುಡಿಬೇಕಾಗುತ್ತೆ. ಸೊ ಮನೆ ರೆಂಟು, ಮನೆ EMIಗೆ 20,000-30,000 ಕಟ್ತೀರಾ. ಅದ್ರ ಬದಲು ನೀವು SIP ಕಟ್ಟಿದ್ರೆ, ನೀವು ರೆಂಟೆಡ್ ಮನೆಯಲ್ಲಿ SIP ಕಡಿ, ಮುಂದೆ ಬಂಗ್ಲೆನೇ ತೊಗೊಂಬಂದು ನೀವು. ಸೊ ಇದೇ ಸ್ಟಾಕ್ ಮಾರ್ಕೆಟ್ನ ಪವರು ಇಲ್ಲಿ ಕಾಂಪೌಂಡಿಂಗ್ ಆಗುತ್ತೆ. ಈಗ ನಿಮ್ಮಲ್ಲಿ ಕೆಲವರಿಗೆ ಡೌಟ್ ಇರುತ್ತೆ, ಇಲ್ಲ ಸುರೇಶ್ ನೀನು ಹಿಂಗೆ ಹೇಳ್ತಿರೋದು ಆಗಲ್ಲ, ಇಷ್ಟೆಲ್ಲ ರಿಟರ್ನ್ಸ್ ಕೊಡೋದು ನಿಜವಾಗ್ಲೂ ಗ್ಯಾರಂಟಿ ಮ್ಯೂಚುವಲ್ ಫಂಡ್ಸ್ ಕೊಟ್ಟೇ ಕೊಡುತ್ತೆ. ಏನಕ್ಕೆ, ಹೆಂಗೆ ಕೊಡುತ್ತೆ ಮ್ಯೂಚುವಲ್ ಫಂಡ್ದು ಅಂತ ಅಂದ್ಕೊಳ್ಳೋದಾದ್ರೆ ನಿಮಗೆ ಡೌಟ್ ಇರೋರಿಗೆ ಹೇಳ್ತೀನಿ ಕೇಳಿ, ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತ. ನಮ್ಮ ದೇಶದಲ್ಲಿ ಇನ್ಫ್ಲೇಷನ್ ಎಷ್ಟಿದೆ? 4-6% ಇದೆ. ಸೊ 4-6% ಇನ್ಫ್ಲೇಷನ್ ವೈಸರು ನಾವು ಗ್ರೋತ್ ಆಗಲೇಬೇಕು ಪ್ರತಿ ಇಯರ್. ನಾವು ಹಿಂಗೆ ಇರಬೇಕಂದ್ರೆ ಈಗ ಕಂಪ್ನಿಯವ್ರು ಏನಕ್ಕೆ ಬರ್ತಾರೆ? ಈಗ ಒಂದು ಕ್ಲಿನಿಕ್ ಪ್ಲಸ್ ಶಾಂಪು ಎಕ್ಸಾಂಪಲ್ ತೊಗೊಳ್ಳೋಣ. ಈ ಕ್ಲಿನಿಕ್ ಪ್ಲಸ್ ಶಾಂಪು ಇವತ್ತು 100 rupees ಇದೆ ಅಂದರೆ ನೆಕ್ಸ್ಟ್ ಇಯರ್ ಏನು ಮಾಡ್ತಾರೆ? 106 ಮಾಡ್ತಾರೆ, ಕಂಪಲ್ಸರಿ ಮಾಡ್ತಾರೆ. ಸೊ ಏನಾದರೂ 6% ಇನ್ಕ್ರೀಸ್ ಮಾಡೇ ಮಾಡ್ತಾರೆ. ಅಲ್ಲಿಗೆ ಎವ್ರಿ ಇಯರು ಕಂಪ್ನಿಗಳು 6% ಮಿನಿಮಮ್ ಗ್ರೋತ್ ಆಗುತ್ತೆ. 6% ಇನ್ಫ್ಲೇಷನ್ನ ಅವ್ರ ಪ್ರೈಸಿಗೆ ಆ್ಯಡ್ ಮಾಡೇ ಮಾಡ್ತಾರೆ. ಆ 6% ನಾವು ಅರ್ನ್ ಮಾಡೇ ಮಾಡ್ತೀವಿ. ಇನ್ ಕೇಸ್ ಇನ್ಫ್ಲೇಷನ್ ಬರ್ತಾನೆ ಇಲ್ಲ, ಇನ್ಫ್ಲೇಷನ್ ಗ್ರೋತೇ ಆಗ್ತಿಲ್ಲ, ಕಡಿಮೆ ಆಗ್ತಿದ್ದಾರೆ, GDP ನಮ್ಮ ದೇಶದ GDP ಮಿನಿಮಮ್ 5-6% ಗ್ರೋತ್ ಆಗುತ್ತೆ ಅಂತ ಹೇಳ್ತೀವಿ. GDP ಗ್ರೋತ್ ಆಗಿಲ್ಲ ಅಂದರೆ ಕಂಟ್ರಿನೇ ಗ್ರೋತ್ ಆಗ್ತಿಲ್ಲ ಅಂತ ಅರ್ಥ. ಸೊ GDPನೇ ಗ್ರೋತ್ ಆಗಲಿಲ್ದಾಗ ಏನಾಗುತ್ತೆ? ಸೊ GDP ಏನಾದ್ರು ಗ್ರೋತ್ ಆಗಿಲ್ಲ ಅಂದರೆ ಅವಾಗ ಕಂಟ್ರಿ ಗ್ರೋತ್ ಆಗ್ತಿರಲ್ಲ. ಸೊ ಮಿನಿಮಮ್ GDP ಗ್ರೋತ್ ಆಗಿದೆ, ಯಾವ್ದಕ್ಕೆ ಆ್ಯಡ್ ಆಗುತ್ತೆ? ಕಂಪ್ನೀಸಿಗೆ ಆ್ಯಡ್ ಆಗುತ್ತೆ. ಕಂಪ್ನಿಯಿಂದನೇ GDP ಗ್ರೋತ್ ಅದು. ಅದನ್ನು ಆವ್ರೇಜ್ ಆಗಿ 6%, ಇನ್ಫ್ಲೇಷನ್ ಆವ್ರೇಜ್ ಆಗಿ 6% ನೋಡ್ರು ಮಿನಿಮಮ್ 12% ಗ್ರೋತ್ ಆಗ್ತೀವಿ. ಇನ್ನು ನಮ್ಮ ಡೈವರ್ಸಿಫಿಕೇಷನಿಂದ ನಮಗೆ 15% ಅಷ್ಟು ಸಿಗುತ್ತೆ. ಸೊ ನೀವು ಹೋಗ್ಬಿಟ್ಟು ಯಾರೋ ಹೇಳಿದ SIP ಮಾಡೋದು, ಯಾರೋ ಹೇಳಿದ ಮ್ಯೂಚುವಲ್ ಫಂಡ್ ಬರೋದು, ನೀವೇ ಮಾಡೋದು ಮಾಡಿ ಯಾವುದೇದೋ ಫಂಡ್ ಹಾಕಿ ಗ್ರೋತ್ ಆಗದೆ ಇರೋ ಥರ ಮಾಡ್ಕೊಂಬಿಡಿ. ನಿಮಗೆ ನಿಜವಾಗ್ಲೂ ಗ್ರೋತ್ ಆಗಬೇಕಂದ್ರೆ ನನ್ನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ, ಕೆಳಗಡೆ ಕಾಣಿಸ್ತಾ ನಂಬರಿಗೆ ಆಫೀಸಿಗೆ ವಿಸಿಟ್ ಮಾಡಿ. ಫ್ರೀಯಾಗಿ ಮ್ಯೂಚುವಲ್ ಫಂಡ್ ಪ್ಲ್ಯಾನ್ ಮಾಡ್ಕೊಡ್ತೀನಿ, ಫ್ರೀಯಾಗಿ ಅಕೌಂಟ್ ಓಪನ್ ಮಾಡ್ಕೊಡ್ತೀನಿ. ಯಾವ ಫಂಡ್ ಬೆಸ್ಟು, ಏನಕ್ಕೆ ಬೆಸ್ಟು ಅಂತ ತಿಳಿಸ್ಕೊಡ್ತೀನಿ. ಈಗ ಮ್ಯೂಚುವಲ್ ಫಂಡಲ್ಲಿ ನಿಜವಾಗ್ಲೂ ದುಡ್ಡು ಮಾಡ್ಬೋದಾ ಏನು ಅಂತ ನೀವು ನೋಡೋದಾದರೆ, ನಾನು ನಮ್ಮ ನಿಫ್ಟಿ ಸಿನ್ಸ್ 2002 ಇಂದ ಏನಾಗಿದೆ 2000 ಸೊ ನಿಫ್ಟಿ ಏನೇ ಗ್ರೋತ್ ಆಗಿಲ್ಲ ಅಂದರೂ ಅದು ಮುಂದೆ ನಮಗೆ ಎಲ್ಲಾದರೂ ಸೇರಿಸಿ ರಿಟರ್ನ್ ಕೊಡುತ್ತೆ. ಸೊ ನೀವು ಅದನ್ನು ನೋಡೋದಾದರೆ ಇವಾಗ ನಾನು ನಿಮಗೆ ತೋರಿಸ್ತೀನಿ ನಿಫ್ಟಿ ಏನೇನಾಗಿದೆ ಯಾವ ವರ್ಷ ಅಂತ. ಸೊ ನೀವು ಅದನ್ನು ಟ್ರೇಡಿಂಗ್ ವ್ಯೂವಲ್ಲಿ ನೋಡ್ಬೋದು. ಸೊ ಟ್ರೇಡಿಂಗ್ ವ್ಯೂ ಯೂಸ್ ಮಾಡಿದ್ರೆ ಅನ್ಕೊತೀನಿ. ಇಲ್ಲ ಟ್ರೇಡಿಂಗ್ ವ್ಯೂ ಏನಾರು ಯೂಸ್ ಮಾಡಿಲ್ಲ ಅಂದರೆ ನಾನೇ ಯೂಟ್ಯೂಬಲ್ಲಿ ಒಂದು ವೀಡಿಯೋ ಮಾಡೀನಿ, ಲಿಂಕ್ ಬಯೋದಲ್ಲಿ ಹಾಕಿರ್ತೀನಿ, ಏನಂದರೆ ಹೌ ಟು ಯೂಸ್ ಟ್ರೇಡಿಂಗ್ ವ್ಯೂ ಅಂತ. ಸೊ ಅದನ್ನು ನೋಡ್ಕೊಂಬನ್ನಿ, ಟ್ರೇಡಿಂಗ್ ವ್ಯೂ ಯೂಸ್ ಮಾಡೋದು ಗೊತ್ತಾಗುತ್ತೆ. ಈಗ ನಾನು
ನಿಫ್ಟಿ ಚಾರ್ಟ್ ಹಾಕ್ಬಿಟ್ಟು 12 ಮಂತ್ಸ್ ಟೈಮ್ ಫ್ರೇಮ್ ಹಾಕ್ತೀನಿ. 12 ಮಂತ್ಸ್ ಅಂದ್ರೇನು, 1 ಕ್ಯಾಂಡಲ್ ಈಕ್ವಲ್ಸ್ 1 ಇಯರ್, ಪ್ರತಿ ಕ್ಯಾಂಡಲು 1 ವರ್ಷದ ಹೇಳುತ್ತೆ. ಈಗ ನೋಡಿ, ನಂಬರ್ ಆಫ್ ಕ್ಯಾಂಡಲ್ಸು ರೆಡ್ ಜಾಸ್ತಿ ಕಾಣಿಸ್ತಿದೆ, ಗ್ರೀನ್ ಜಾಸ್ತಿ ಕಾಣಿಸ್ತಿದೆ. ಆಬ್ವಿಯಸ್ಲಿ ಗ್ರೀನ್ ಜಾಸ್ತಿ ಕಾಣಿಸ್ತಿದೆ ಅಲ್ವಾ? ಗ್ರೀನ್ ಜಾಸ್ತಿ ಕಾಣಿಸ್ತಿದ್ರೆ ಜಾಸ್ತಿ ವರ್ಷ ನಾವು ಪ್ರಾಫಿಟೇ ಮಾಡಿದ್ವಿ, ಕಡಿಮೆ ವರ್ಷ ಲಾಸ್ ಮಾಡಿರೋದು. ಸೊ ಯಾವಾಗ ಲಾಸ್ ಆಗುತ್ತೋ ಅದು ನೆಕ್ಸ್ಟ್ ಇಯರು ಬಂಪರ್ ರ್ಯಾಲಿ ಕೊಡುತ್ತೆ, ಬಂಪರಾಗಿ ಮೇಲೆ ಹೋಗುತ್ತೆ, ಸಿಕ್ಕಾಪಟ್ಟೆ ರಿಟರ್ನ್ಸ್ ಬರುತ್ತೆ ಅಂತ ನಾವು ಹೇಳೋದು. ಈಗ ನೋಡಿ, ನಮ್ಮ ನಿಫ್ಟಿ ಬಂದಿರೋದು ಯಾವಾಗಿಂದ, ಇಂಡಿಯನ್ ಸ್ಟಾಕ್ ಮಾರ್ಕೆಟು 1990 ಬಂದಿದೆ. ಸೊ ಅವಾಗಿಂದ ನೋಡಿ ಯಾವಾಗೂ ರೇಟ್ ಬಂದೇ ಇಲ್ಲ, ಫಾಲ್ ಆಗೇ ಇಲ್ಲ. 1 ವರ್ಷ ಫಾಲ್ ಆಗುತ್ತೆ 1995, ಎಗೇನ್ ಕಮ್ ಬ್ಯಾಕ್ ಮಾಡುತ್ತೆ. ಈಗ ನೋಡ್ಬೋದು 2008 ಲೀಮನ್ ಬ್ರದರ್ ಕೊಲ್ಯಾಪ್ಸ್, ದೇಶ ಪ್ರಪಂಚನೇ ಮುಳುಗೋಗುತ್ತೆ, USA ಬರಗಾಲಕ್ಕೆ ಬಂದಿದೆ, ಹೌಸ್ ಲೋನ್ ಬಬಲ್ ಬ್ಲಾಸ್ಟ್ ಆಗಿದೆ ಅನ್ನೋರು. ಆ ವರ್ಷ ಏನಾಯಿತು, 50% ಇಂಡಿಯನ್ ಮಾರ್ಕೆಟ್ ಕ್ರಾಶ್ ಆಯಿತು. ಇವಾಗ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋ ದುಡ್ಡೆಲ್ಲ ಏನಾಗಿರುತ್ತೆ, ಆಬ್ವಿಯಸ್ಲಿ ಲಾಸ್ ಆಗಿರುತ್ತೆ. ಆವಾಗ ನೀವು ಎದುರುಕೊಂಡೆ ಸುಮ್ಮನೆ ಇದ್ದಿದ್ರೆ ಏನಾಗೋದು, ವಿತಿನ್ 1 ಇಯರಲ್ಲಿ ಅದು ಅಷ್ಟು ರಿಕವರಿ ಆಗಿ ವಿತಿನ್ 5 ಇಯರ್ಸಲ್ಲಿ ಎಷ್ಟು ಪರ್ಸೆಂಟ್ ಕೊಟ್ಟಿದೆ, 5 ಟೈಮ್ಸ್ ರಿಟರ್ನ್ಸ್ ಕೊಟ್ಟಿದೆ. ನಿಫ್ಟಿನೇ 5 ಟೈಮ್ಸ್ ರಿಟರ್ನ್ ಕೊಟ್ಟಿದೆ ಅಂದರೆ ನಿಮ್ಮ ಮ್ಯೂಚುವಲ್ ಫಂಡ್ ಪರ್ಫಾರ್ಮೆನ್ಸ್ಗಳು 20x ಕೊಟ್ಟಿರುತ್ತೆ, ಅಂದರೆ 2000% ಕೊಟ್ಟಿರುತ್ತೆ. ಸೊ ಅಲ್ಲಿಂದನೂ ನೀವು ನೋಡ್ತಾ ಹೋದ್ರೆ ಎಲ್ಲೂ ಗ್ರೀನ್ ಆಗಿಲ್ಲ, ಎಲ್ಲೂ ರೆಡ್ ಆಗಿಲ್ಲ. ಕೋವಿಡಲ್ಲಿ ಸಮೇತ ನಮಗೆ ಫಾಲ್ ಆಗಿದ್ದು ಮತ್ತೆ ಗ್ರೀನ್ ಕ್ಲೋಸ್ ಆಗಿದೆ. ಇವಾಗ ಏನಾಗಿದೆ, ರೆಡ್ ಆಗಿದೆ ಈ ವರ್ಷ. ಸೊ ಈ ವರ್ಷ ಏನೂ ರೈಸ್ ಕೊಟ್ಟಿಲ್ಲ. ಈಗ ನೋಡಿ 2024 ಐಯೂ ಇದೆ, 2025 ಐಯೂ ಇದೆ, 2026 ಐಯೂ ಇದೆ. ಸೊ 3 ವರ್ಷದಿಂದ ಏನೂ ರಿಟರ್ನ್ ಕೊಟ್ಟಿಲ್ಲ. ಸೊ ಇದರಿಂದ ಏನರ್ಥ, ದಿಸ್ ಈಸ್ ದ ಬೆಸ್ಟ್ ಆಪರ್ಚುನಿಟಿ. ಇವಾಗ ನೀವು ಅಮೌಂಟ್ನ ಪಂಪ್ ಮಾಡಿದ್ರೆ ನಿಮಗೆ ಆವ್ರೇಜಲ್ಲಿ ಸಿಗ್ತಾ ಹೋಗುತ್ತೆ. ಪ್ರೈಸಸ್ ಆವ್ರೇಜ್ ಆಗಿ ಏನಾಗುತ್ತೆ ನಿಮಗೆ ನೆಕ್ಸ್ಟ್ ಫ್ಯೂಚರಲ್ಲಿ ಇದೆಲ್ಲದು ಸೇರಿಸಿ ನಿಮಗೆ ರಿಟರ್ನ್ ಸಿಗುತ್ತೆ, ಇದೆಲ್ಲ ಸೇರಿಸಿ ನಿಮಗೆ ರಿಟರ್ನ್ಸ್ ಕೊಡುತ್ತೆ. ಸೊ ಅದರಿಂದ ಏನರ್ಥ, ಯಾವಾಗ ಫಾಲ್ ಆಗ್ತಿರೋದು ಅವಾಗ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಇವಾಗ ಮ್ಯೂಚುವಲ್ ಫಂಡ್ನ ಜಾಸ್ತಿ ಮಾಡಬೇಕು, SIPನ ಇನ್ನೂ ಯೂಸಾಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಈಗ ನೋಡ್ಬೋದು ನೀವು ಲಾಸ್ಟ್ 3 ಇಯರ್ಸ್ ಏನು ಅಂತ ಕೇಳಿದ್ರೆ ನನಗೆ ನೀವು ಸೇಮ್ ಇದೆ 3 ಇಯರ್ಸ್. ಸೊ ಇಲ್ಲಿ ಬ್ರೇಕ್ ಮಾಡಿಲ್ಲ ಇದನ್ನು. ಸೊ 3 ವರ್ಷದಿಂದ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಏನಾಗಿದ್ದಾರೆ, ಇನ್ನೂ ಪ್ರಾಫಿಟಲ್ಲಿ ಇಲ್ಲ. ಸೊ ಇವಾಗ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಏನಾಗುತ್ತೆ, ಎಲ್ಲದೂ ಸೇರಿಸ್ಬಿಟ್ಟು ನೆಕ್ಸ್ಟ್ ಅಪ್ಕಮಿಂಗ್ ಇಯರ್ಸಲ್ಲಿ ಸ್ಟಾಕ್ ಮಾರ್ಕೆಟು ಸಿಕ್ಕಾಬಿಟ್ಟೆ ರ್ಯಾಲಿ. ಯಾವಾಗಲೂ ಅಷ್ಟೇ, ಸ್ಟಾಕ್ ಮಾರ್ಕೆಟ್ ಯಾವಾಗ ರಿಟರ್ನ್ಸ್ ಕೊಡೋಲ್ಲ ಅದು ನೆಕ್ಸ್ಟ್ ಇಯರ್ಗಳು ಸಿಕ್ಕಾಬಿಟ್ಟೆ ರ್ಯಾಲಿ ಕೊಡುತ್ತೆ. ಈಗ ನೋಡಿ, ಇಲ್ಲೆಲ್ಲ ಯಾರು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅವ್ರು ಬಿದ್ದಾಗ ಬೇಜಾರಾಗ್ಬಿಟ್ಟಿದ್ರು, ಅಯ್ಯೋ ಸಿಕ್ಕಾಬಿಟ್ಟೆ ಲಾಸ್ ಆಯಿತು ಅಂತ. ಬಟ್ ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಇನ್ನೂ ಪ್ರಾಫಿಟಲ್ಲೇ ಇದ್ದಾರೆ. ಬಟ್ ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅಯ್ಯೋ ಲಾಸ್ ಆಗ್ಬಿಡುತ್ತೆ ಬೇಜಾರಾಗಿರ್ತಾರೆ. ಸೊ ಆ ಬೇಜಾರನ್ನೆಲ್ಲ ಇವತ್ತೇನಾಗಿರುತ್ತೆ, ಎಲ್ಲ ಹೋಗಿ ಖುಷಿ ಪಡ್ತಿರ್ತಾರೆ. ನಾವು ಯಾರೋ ಸ್ಟಾಕ್ ಮಾರ್ಕೆಟ್ ಹೇಳ್ಕೊಟ್ರು, ಮ್ಯೂಚುವಲ್ ಫಂಡಿಗೆ ದುಡ್ಡು ಹಾಕಿ ಒಳ್ಳೇದಾಯ್ತು ಅಂತ. ಅದೇ ರೀತಿ ಯಾವಾಗಲೂ ಅಷ್ಟೇ. ಈಗ ನೋಡಿ, ಇಲ್ಲೆಲ್ಲ ಹಾಕಿದ್ರು ಆಪರ್ಚುನಿಟಿ ಇರ್ತಿತ್ತು, ಬಟ್ ಇವಾಗ ಹಾಕಿದ್ರೆ ಇನ್ನೂ ಆಪರ್ಚುನಿಟಿ. ಯಾಕೆ, ನೀವು ಬೀಳ್ತಿರೋ ಮಾರ್ಕೆಟಲ್ಲಿ ಹಾಕ್ತೀರಾ, ರೈಸ್ ಆಗ್ತಿಲ್ಲ. ಬೀಳ್ತಿರೋ ಮಾರ್ಕೆಟಲ್ಲಿ ಹಾಕಿದ್ರೆ ರೈಸ್ ಆದಾಗ ನಿಮ್ಮ ಹತ್ರ ಇರುತ್ತೆ. ರೈಸ್ ಆದಾಗ ಹಾಕ್ಬಿಟ್ರೆ ನೀವು ಮೇಲ್ಗಡೆ ತೊಗೊತೀರಾ, ಈ ಬಾಟಮ್ನ ಕ್ಯಾಚ್ ಮಾಡೋಕ್ಕಾಗಲ್ಲ. ನಿಫ್ಟಿ 23,000 ಇದ್ದಾಗ ಸ್ಟಾರ್ಟ್ ಮಾಡಿ ಅಂತೀವಿ ನಾನು, ನೀವು ಇವಾಗ ಮಾಡಲ್ಲ. ಮುಂದೆ ಯಾವಾಗ 40,000ಕ್ಕೆ 50,000ಕ್ಕೆ ಹೋದಾಗ ಹೌದು ಅವತ್ತು ಯಾರೋ ಒಬ್ರು ಹೇಳಿದ್ರು, ವಿಡಿಯೋ ನೋಡಿದ್ದೆ, ಮಾಡಬೇಕಿತ್ತು, ಮಾಡಿಲ್ಲ, ಡಬಲ್ ಆಗಿದೆ ಅಂತ ಅವಾಗ ಹೋಗ್ತೀರಾ. ಸೊ ಸ್ಟಾಕ್ ಮಾರ್ಕೆಟ್ ಗ್ರೋತ್ ಆಗಬೇಕು. ಸ್ಟಾಕ್ ಮಾರ್ಕೆಟ್ ಗ್ರೋತ್ ಆಗಿಲ್ಲ ಅಂದರೆ ಇಂಡಿಯಾನೇ ಗ್ರೋತ್ ಆಗಲ್ಲ. ಇಂಡಿಯಾ ಗ್ರೋತ್ ಆಗಿಲ್ಲ ಅಂದರೆ ಯಾವ ಕಂಪ್ನಿಗಳು ಗ್ರೋತ್ ಆಗ್ತಿಲ್ಲ ಅಂತ ಅರ್ಥ, ನಮಗೆ ಟ್ಯಾಕ್ಸ್ ಬರ್ತಿಲ್ಲ ಅಂತ ಅರ್ಥ, ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಬರ್ತಿಲ್ಲ ಅಂತ ಅರ್ಥ. ಓವರ್ ಆಲ್ ನಮ್ಮ ದೇಶದ ಎಕಾನಮಿ ನಿಂತಿರೋದು ನಮ್ಮ ಸ್ಟಾಕ್ ಮಾರ್ಕೆಟ್ ಮೇಲೆ. ರೀಸೆಂಟಾಗಿ ತೈವಾನು ಇಂಡಿಯಾನ ಬೀಟ್ ಮಾಡಿದೆ ಅಂತ ಹೇಳ್ತೀವಿ. ತೈವಾನಲ್ಲಿರೋದು ಪಾಪ್ಯುಲೇಷನ್ 2,30,00,000 ಅಷ್ಟೇ. ಅವರು ಇಂಡಿಯಾನ ಮಾರ್ಕೆಟ್ ಕ್ಯಾಪ್ ಬೀಟ್ ಮಾಡ್ಯಾರೆ. ಹೆಂಗೆ, ಅವ್ರು ಸ್ಟಾಕ್ ಮಾರ್ಕೆಟಲ್ಲಿ ಎಲ್ಲರೂ ಇದ್ದಾರೆ, ಇಡೀ ದೇಶನ ಸ್ಟಾಕ್ ಮಾರ್ಕೆಟ್ ಇದೆ. ನಾವು ಜಸ್ಟ್ 4-5% ಜನ ಸ್ಟಾಕ್ ಮಾರ್ಕೆಟಲ್ಲಿ ಇದ್ದೀವಿ. ಇದರಿಂದ ನಾವು ಅವ್ರಿಗಿಂತ ಕೆಳಗಿದ್ದೀವಿ. ನಮ್ಮ ದೇಶದ ಮಾರ್ಕೆಟ್ ಕ್ಯಾಪು ಬರೀ 450 ಲಕ್ಷ ಕೊಟ್ಟಿದೆ. ಇದು ಜಾಸ್ತಿ ಆಗಬೇಕಂದ್ರೆ ಮನೆಗೂ ಪ್ರತಿಯೊಬ್ಬರು ಸ್ಟಾಕ್ ಮಾರ್ಕೆಟಲ್ಲಿ ಬರಲೇಬೇಕು, ಇನ್ವೆಸ್ಟ್ಮೆಂಟ್ನ ಮಾಡಲೇಬೇಕು. ನೆಕ್ಸ್ಟು, ನಿಮಗೆ ಯಾವ ಫಂಡಲ್ಲಿ ಆಗಬೇಕು, ಯಾವುದಕ್ಕೆ ಲಾರ್ಜ್ ಕ್ಯಾಪ ಮಿಡ್ ಕ್ಯಾಪ ಏನಾರು ಆಗಬೇಕು ಅಂತ ಗೊತ್ತಾಗಬೇಕು ಅಂದರೆ ET ಮನಿ ಅಂತ ವೆಬ್ಸೈಟ್ ಇದೆ. ET ಮನಿನ ಓಪನ್ ಮಾಡಿ. ಸೊ ಇದನ್ನೆಲ್ಲ ನಿಮಗೆ ಗೊತ್ತಿಲ್ಲ ಅಂದರೆ ಸಂಡೇ ಕ್ಲಾಸಿಗೆ ಬಂದರೆ ಫ್ರೀಯಾಗಿ ಹೇಳ್ಕೊಡ್ತೀನಿ. ಸೊ ಇಲ್ಲಿ ಮೈ ಅಕೌಂಟ್ ಅಂತ ಇರುತ್ತೆ, ಇಲ್ಲಿ ಲಾಗಿನ್ ಆಗಬೇಕು ನೀವು. ಇಲ್ಲಿ ಮ್ಯೂಚುವಲ್ ಫಂಡ್ಸ್ ಅಂತ ಇರುತ್ತೆ, ಇಲ್ಲಿ ಈಕ್ವಿಟಿ ಫಂಡ್ಸ್ ಅಂತ ಕೊಡಬೇಕು. ಇಲ್ಲಿ ಈಕ್ವಿಟಿ ಫಂಡ್ಸ್ ಅಂತ ಕೊಟ್ಟರೆ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಮಲ್ಟಿ ಕ್ಯಾಪ್ ಎಲ್ಲ ಇರುತ್ತೆ. ಅದರಲ್ಲಿ ಯಾವ್ಯಾವ ಕಂಪ್ನೀಸ್ ಇರುತ್ತೆ ಅಂತ ಹೇಳುತ್ತೆ. ಯಾವ ಕಂಪ್ನಿ ಬೆಸ್ಟು ಅದು ನಿಮಗೆ ಗೊತ್ತಿರಬೇಕು. ಸೊ ಈಗ ಫಾರ್ ಎಕ್ಸಾಂಪಲ್ ಲಾರ್ಜ್ ಕ್ಯಾಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಲಾರ್ಜ್ ಕ್ಯಾಪಲ್ಲಿರೋ ಕಂಪ್ನೀಸ್ ಎಲ್ಲ ತೋರಿಸುತ್ತೆ. ಯಾವುದಿದೆ, ನಿಪಾನ್ ಇದೆ, ಇನ್ವೆಸ್ಕೋ ಇದೆ, ICICI ಇದೆ. ನನ್ನ ಪ್ರಕಾರ ICICI ಬೆಸ್ಟ್ ಅನಿಸುತ್ತೆ, ಬಟ್ ನಿಪಾನ್ ಜಾಸ್ತಿ ರಿಟರ್ನ್ಸ್ ಕೊಟ್ಟಿದೆ. ಸೊ ಇದರಲ್ಲಿ ಯಾವುದನ್ನು ಸೆಲೆಕ್ಟ್ ಮಾಡಬೇಕು ಏನು ಅಂತ ಎಲ್ಲ ನಿಮಗೆ ಗೊತ್ತಿರಬೇಕು. ಆವಾಗ ನೀವು ನೀಟಾಗಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಒಂದು ವೆಬ್ಸೈಟ್ ಮಾಡ್ಕೊಬೋದು. ಸೊ ಬಟ್ ನೀವೆಲ್ಲ ಈ ಥರ ದುಡ್ಡು ಮಾಡಬೇಕು, ಇಂಟ್ರೆಸ್ಟ್ ಇದೆ ಅಂತ ಅಂದರೆ ನಮ್ಮ ಅಕಾಡೆಮಿಗೆ ವಿಸಿಟ್ ಮಾಡಿ, ಫ್ರೀಯಾಗಿ ಅಕೌಂಟ್ ಓಪನ್ ಮಾಡಿಸ್ಕೊಡ್ತೀನಿ. ಆದಷ್ಟು ಬೇಗ ಸ್ಟಾರ್ಟ್ ಮಾಡಿ. ಲಮ್ಸಮ್ ಮಾಡೋದು ಬೆಸ್ಟು. ಲಮ್ಸಮ್ ನಿಮ್ಮ ಹತ್ರ ಒಂದು 10 ಲಕ್ಷ ಇದೆ, ಒಂದು 20 ಲಕ್ಷ ಇದೆ ಅಂತ ಅಂದರೆ ಒಂದೇ ಸತಿ ಲಮ್ಸಮ್ ಮಾಡ್ಬಿಡೋದು. ನೋಡಿ, ಟೋಟಲ್ ಇನ್ವೆಸ್ಟ್ಮೆಂಟಿಗೆ ನಾನು ಏನು ಮಾಡ್ತೀನಿ, ಟೋಟಲ್ ಒಂದು ಸೈಡ್ ತೊಗೊಳ್ಳೋ ಬದಲು ಒಂದು 30 lakhs ಸ್ಟಾಕ್ ಮಾರ್ಕೆಟಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಮ್ಯೂಚುವಲ್ ಫಂಡ್ ಲಮ್ಸಮಲ್ಲಿ ಅಂತ ಅನ್ಕೊಂತೀನಿ. 30,000 3 lakhs 30 lakhs. ಸೊ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಾ, 15% ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಅನ್ಕೋಣ. ಸೊ ಇಲ್ಲಿ ನೋಡಿ 15% ಸೆಟ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಎಷ್ಟು ಇಯರ್ಸಿಗೆ, ಒಂದು 20 ಇಯರ್ಸಿಗೆ ಆರ್ 15 ಇಯರ್ಸಿಗೆ ನೋಡೋಣ ಸರ್. 15 ಇಯರ್ಸಿಗೆ ಏನಾಯಿತು, ನೀವು ಇನ್ವೆಸ್ಟ್ಮೆಂಟ್ ಮಾಡೋದು 30 lakhs, ನಿಮ್ಮ ರಿಟರ್ನ್ಸ್ ಎಷ್ಟು ಸಿಕ್ಕಿದೆ, 2 ಕೋಟಿ ಸಿಕ್ಕಿದೆ. ಇವತ್ತೇನಾದ್ರು 30 ಲಕ್ಷ ಹಾಕಿದ್ರೆ ಇನ್ನು 15 ವರ್ಷದೊಳಗೆ 2 ಕೋಟಿ ಆಗತ್ತಾ, ಕಷ್ಟ ತುಂಬ. ಬಟ್ ಸ್ಟಾಕ್ ಮಾರ್ಕೆಟಲ್ಲಿ ಆಗೇ ಆಗತ್ತೆ ಅಂತ ಹೇಳ್ತಿದ್ದಾರೆ.
ಅದಾದಮೇಲೆ ನೀವು ಇಲ್ಲಿ SW ಕ್ಯಾಲ್ಕುಲೇಟರ್ ನೋಡ್ಬೋದು. SWP ಅಂದ್ರೇನು? ಸಿಸ್ಟಮೆಟಿಕ್ ವಿಡ್ರಾಲ್ ಪ್ಲಾನ್. ಎಷ್ಟೋ ಜನಕ್ಕೆ ರಿಟೈರ್ಮೆಂಟ್ ಅಮೌಂಟ್ ಬಂದಿರುತ್ತೆ, 50 ಲಕ್ಷ, 1 ಕೋಟಿ, ಅದನ್ನೆಲ್ಲ ಏನು ಮಾಡ್ಬೋದು, ಒಂದೇ ಸತಿ ಫಾರ್ ಎಕ್ಸಾಂಪಲ್ ಇಲ್ಲಿ 5 ಲಕ್ಷ ಇದೆ ಅಲ್ವಾ, ಸೊ ಇದು ನಾನು 50 ಲಕ್ಷ ಮಾಡ್ತೀನಿ. 50 ಲಕ್ಷ ಮಾಡಿ ಸ್ಟಾಕ್ ಮಾರ್ಕೆಟ್ ಮಿನಿಮಮ್ 15% ರಿಟರ್ನ್ಸ್ ಕೊಡುತ್ತೆ. ನಾವು ಅದರಲ್ಲಿ 0.5% ವಿಡ್ರಾ ಮಾಡಬೇಕು. 50 ಲ್ಯಾಕ್ಸಿಗೆ 0.5% ಅಂದರೆ ಎಷ್ಟು? 25,000 ಎವ್ರಿ ಮಂತ್. ನೋಡಿ ಇಲ್ಲಿ ವಿಡ್ರಾ ಪರ್ ಮಂತಲ್ಲಿ ಎವ್ರಿ ಮಂತ್ 25,000 ವಿಡ್ರಾ ಮಾಡ್ತೀನಿ. ಮಿನಿಮಮ್ 14% ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಇದೇ ರೀತಿ ನಾನು 15 ಇಯರ್ಸ್ ಬಿಡ್ತೀನಿ. ನೋಡಿ 50 ಲ್ಯಾಕ್ಸ್ ನಾವು ಇನ್ವೆಸ್ಟ್ಮೆಂಟ್ ಮಾಡಿರೋದು, ಇಲ್ಲಿವರೆಗೂ 45 ಲಕ್ಷ ಅಷ್ಟು ಅಮೌಂಟ್ನ ವಿಡ್ರಾ ಮಾಡಿದ್ದೀವಿ. ಆದರೂ ಕೂಡ ನಮ್ಮ ಫೈನಲ್ ವ್ಯಾಲ್ಯೂ ಬಂದ್ಬಿಟ್ಟು 2,17 lakhs ಇದೆ. ಸೊ ನಾವು 45 ಲಕ್ಷ ನಾವು ಹಾಕಿ ನಾವು ಎಷ್ಟು ಇನ್ವೆಸ್ಟ್ ಮಾಡಿರೋ ಅಷ್ಟು ತೆಗೆದಿದ್ದೀವಿ. ಆದರೂ ಕೂಡ ನಮ್ಮ ಹತ್ರ 2 ಕೋಟಿ ಇದೆ. ಅಂದರೆ 50 ಲಕ್ಷ ಕೊಟ್ಟು ಮನೆ ತೊಗೊಳ್ಳೋ ಬದಲು 50 ಲಕ್ಷನ ಈ ಲಂಸಮ್ಮಲ್ಲಿ ಹಾಕ್ಬಿಟ್ಟು ತಿಂಗಳ 25,000 ತೊಗೊಂಡ್ರು ಇನ್ನೂ 15 ವರ್ಷ ಆದಮೇಲೆ 2 ಕೋಟಿ ಆಗಿರುತ್ತೆ. ಬಟ್ 50 ಲಕ್ಷ ಕೊಟ್ಟು ಮನೆ ತೊಗೊಂಡ್ರೆ ಇನ್ನೂ 20 ವರ್ಷ ಆಯಿತು ಅಂದರೆ ಮನೆ ವ್ಯಾಲ್ಯೂ ಡಿಪ್ರಿಸಿಯೇಷನ್ ಆಗಿರುತ್ತೆ. ಅದಕ್ಕೋಸ್ಕರ ಸ್ಟಾಕ್ ಮಾರ್ಕೆಟ್ ಬೆಸ್ಟ್ ಅಂತ ಹೇಳಿ. ಇನ್ನೂ ಹೆಚ್ಚು ನಿಮಗೆ ಮ್ಯೂಚುವಲ್ ಫಂಡ್ ಬಗ್ಗೆ ತಿಳ್ಕೊಬೇಕು, ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡಬೇಕು, ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡಬೇಕು, ನೀವು ಲೈಫಲ್ಲಿ ಕೋಟಿ ಮಾಡಬೇಕು. ನನ್ನ ಹತ್ರ ಒಂದು 5,000 ಇದೆ, ಪ್ರತಿ ತಿಂಗಳು ಸೇವಿಂಗ್ಸ್ ಮಾಡ್ತೀನಿ. ನಮ್ಮ ಹತ್ರ 10,000 ಇದೆ, ಪ್ರತಿ ತಿಂಗಳು ಸೇವಿಂಗ್ಸ್ ಮಾಡ್ತೀನಿ. ಸೊ ನನ್ನ ಸ್ಯಾಲ್ರಿಯಲ್ಲಿ ಸೇವಿಂಗ್ಸ್ ಮಾಡ್ತೀನಿ ಅಂದರೆ ಯಾವ ಫಂಡ್ ಬೆಸ್ಟು, ಯಾರು ಬೆಸ್ಟು, ಯಾವ ಬ್ರೋಕರ್ ಬೆಸ್ಟು ಅಂತ ನಾನೇ ಫ್ರೀಯಾಗಿ ಓಪನ್ ಮಾಡ್ಕೊಡ್ತೀನಿ. ಸಂಡೇ ಫ್ರೀಯಾಗಿ ಕ್ಲಾಸ್ ಮಾಡ್ತಾ ಇದ್ದೀನಿ. ವಿಸಿಟ್ ಮಾಡಿ ಒಂದ್ಸತಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಆ್ಯಂಡ್ ಕೆಳಗಡೆ ಕಾಣಿಸೋ ನಂಬರಿಗೆ ಕಾಲ್ ಮಾಡಿ, ಬರೀ ಫೋನ್ ಮುಖಾಂತರನೇ ನಿಮಗೆ ಮ್ಯೂಚುವಲ್ ಫಂಡ್ ಅಕೌಂಟ್ನ ಓಪನ್ ಮಾಡಿ ಸೆಟ್ ಮಾಡಿಕೊಡ್ತೀನಿ. ವಿಚ್ ಈಸ್ ದ ಬೆಸ್ಟ್ ಮ್ಯೂಚುವಲ್ ಫಂಡ್ ಅಕೌಂಟು, ಯಾವ ಫಂಡ್ ಹೌಸು ಬೆಸ್ಟು, ಯಾವ ಕಂಪ್ನಿ ಬೆಸ್ಟು ಅಂತ. ಇದೇ ರೀತಿ ನನ್ನ ವಿಡಿಯೋ ಮುಂದೆ ನಿಮಗೆ ಗೊತ್ತಾಗಬೇಕು, ಫಿನಾನ್ಷಿಯಲಿ ಫ್ರೀಡಮ್ ತೊಗೊಬೇಕು ಲೈಫ್ ಅಂತ ಇದ್ದರೆ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇದೇ ರೀತಿ ಸಪೋರ್ಟ್ ಮಾಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ, ಯಾಕಂದರೆ ಅವರು ಮ್ಯೂಚುವಲ್ ಫಂಡ್ ಬಗ್ಗೆ ತಿಳ್ಕೊಳ್ಳಿ. ಪ್ರತಿಯೊಬ್ಬರು ಕೋಟಿ ಮಾಡಲಿ ಅನ್ನೋದೇ ನನ್ನ ಉದ್ದೇಶ. ಥ್ಯಾಂಕ್ ಯು ಎವ್ರಿವನ್. ಕೀಪ್ ವಾಚಿಂಗ್ ಅಸ್, ಕೀಪ್ ಸಪೋರ್ಟಿಂಗ್ ಅಸ್.